ಕರ್ನಾಟಕ ರಾಜ್ಯದ ಸಂಸ್ಥೆ ಆಗಿರ್ತಕ್ಕಂಥ ಕ್ಲಿನಿಕ್ಸ್ ಒಂದು ಫ್ರಾಂಚೈಸಿ ಅವರು ಕೊಟ್ಟಿದ್ದಾರೆ ಸುಮಾರು 20 ವರ್ಷಗಳ ಹಿಂದೆ. ಆ ಸಂಸ್ಥೆಯವರು ಕ್ಲಿನಿಕ್ಸ್ MD ಬೆಂಗಳೂರು ಇವರ ಹೆಸರಿನಿಂದ ಒಂದು ನಕಲಿ ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. MD ಅವರ ಹೆಸರಿನಲ್ಲಿ ಒಂದು ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. ಅದಕ್ಕೆ MD ಅವರ ಜಾಗಕ್ಕೆ ಉದಯ್ ಕುಮಾರ್ ಶೆಟ್ಟಿ ಅನ್ನೋರು ತಮ್ಮ ಹೆಂಡತಿ ಹೆಸರಾಕಿ ಅವ್ರು ಮಾಡ್ತಾರೆ. ಅವ್ರ ಹೆಂಡತಿನ ಅದಕ್ಕೆ ಕಾರ್ಪೊರೇಟರು, ಅದೇ ವ್ಯವಸ್ಥಾಪಕ ನಿರ್ದೇಶಕರು ಕ್ಯೂನೆಕ್ಸ್ ಬೆಂಗಳೂರು ಅಂತೇಳಿ ಬೆಳಗಾವಿದ ಒಂದು ಅಕೌಂಟ್ ತೆಗೆದರು. ಈ ನಮ್ಮ SCP TSP ಮತ್ತು ಇನ್ನುಳಿದ SC ಜನರಿಗೆ ಏನೋ ಒಂದು ಈ ಕಂಪ್ಯೂಟರ್ ತರಬೇತಿ ನೀಡ್ತಾರಲ್ಲ, ಈ ತರಬೇತಿ ನೀಡಿದ ನಂತರ ಆ ಸಂಬಂಧಪಟ್ಟ ಇಲಾಖೆಯವರು ನೇರವಾಗಿ ಆ ಸಂಬಂಧಪಟ್ಟ ಈ ಟ್ರೈನಿಂಗ್ದ ದುಡ್ಡನ್ನು ಕ್ಯೂನೆಕ್ಸ್ ಬೆಂಗಳೂರು ಕಟ್ತಾರೆ. ಕ್ಯೂನೆಕ್ಸ್ ಬೆಂಗಳೂರು ಕಟ್ಟಿದ್ದ ಅವರು ಸರ್ಕಾರದ ನಿಯಮ ಪ್ರಕಾರ ರಾಯಲ್ಟಿ GST ಎಲ್ಲ ಕಟ್ ಮಾಡಿ ಯಾವ ಸಂಸ್ಥೆ ಟ್ರೈನಿಂಗ್ ಕೊಟ್ಟಿರುತ್ತೆ ಅವ್ರಿಗೆ ಆ ದುಡ್ಡನ್ನು ಜಮಾ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ಉದಯ್ ಶೆಟ್ಟಿ ಅನ್ನೋವಂಥ ಹೆಣ್ಣುಮಗಳು ಮತ್ತು ಅವರ ಯಜಮಾನರಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ ಅವರು ಏನು ಮಾಡ್ತಾರಂತಂದರೆ ನೇರವಾಗಿ ಆ ಚೆಕ್ಕನ್ನು ತೊಗೊಂಡು ತಮ್ಮ ಹೆಂಡತಿ ಅಕೌಂಟ್ MD ಕ್ಯೂನೆಕ್ಸ್ ಬೆಂಗಳೂರು ಬೆಳಗಾವಿ ಅಂತ ಅಕೌಂಟ್ ತೆಗೆದಾರೆ. ಆ ಅಕೌಂಟ್ ಜಮಾ ಮಾಡಿ ನೇರವಾಗಿ ದುಡ್ಡನ್ನು ತಮಗೆ ಅಕೌಂಟ್ ಜಮಾ ಮಾಡ್ಕೊತಾರೆ, ತಾವೇ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾರಿ ACB ರೇಡ್ ಆಗುತ್ತೆ ಅವರ ಕಚೇರಿ ಮೇಲೆ. ಆ ವಿಷಯ ನನಗೆ ಗೊತ್ತಾಗಿದ್ದು ನಾನು ಮಾಹಿತಿ ಹಕ್ಕಿನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ, ಆಮೇಲೆ ಕ್ಯೂನೆಕ್ಸ್ಗೆ ನಾನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೊಡ್ತೀನಿ ಸರ್. ಅರ್ಜಿ ಕೊಟ್ಟ ಮೇಲೆ ಅವರು ನನಗೆ ಮಾಹಿತಿಯನ್ನು ನೀಡುತ್ತಾರೆ. ಮಾಹಿತಿಯನ್ನು ನೀಡಿದ ಅದರಲ್ಲಿ ಅವರು ನೇರವಾಗಿ ಕ್ಯೂನೆಕ್ಸ್ MD ಅವರು ಬೆಂಗಳೂರಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಯಾರಿಗೆ? ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ VC ಅವರಿಗೆ. ಇಲ್ಲ, ಈ ಥರ ಯಾವುದೇ ಅಕೌಂಟನ್ನು ಅವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಇರೋದು ಬೆಂಗಳೂರಲ್ಲಿ ನಮ್ಗೆ ಒಂದೇ ಹೆಡ್ ಅಕೌಂಟ್ ಇರುತ್ತೆ, ಅದಕ್ಕೆ ಅದು ತಪ್ಪದ ಅಂತೇಳಿ ಅವರು ಎಚ್ಚರಿಕೆ ಪತ್ರವನ್ನು ಕೊಡ್ತಾರೋ ಆ ಥರ ಲೆಟ್ರ್ ಕೊಟ್ಟಿದ್ದಾರೆ. ಅಂತ ಕೊಟ್ಟ ಮೇಲೆ ನಾನು ನೇರವಾಗಿ ಒಂದು ಪೊಲೀಸ್ ಕಮಿಷನರ್ ಬೆಳಗಾವಿ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀನಿ. ಇಲ್ಲ, ಮತ್ತು ಈ ಥರ ಇವರು ಮಾಡಿದ್ದಾರೆ, ಇದನ್ನು ಒಂದು FIR ಮಾಡಿ ಅವ್ರ ಮೇಲೆ ಅಂತೇಳಿ. ಆದರೆ ಕಮಿಷನರ್ ನಮಗೊಂದು ಹಿಂಬರ ಕೊಡ್ತಾರೆ. ಇಲ್ಲ, ಮತ್ತು ಅವ್ರ ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ FIR ಮಾಡ್ತೀವಿ ಅಂತೇಳಿ ನಮಗೊಂದು ಹಿಂಬರ ಕೊಡ್ತಾರೆ. ಆವಾಗ ನಾನು ಈ ಕ್ಯೂನೆಕ್ಸ್ MD ಅವರಿಗೆ ಈ ಥರ ಅವರು ನಮ್ಗೆ ಹಿಂಬರ ಕೊಡೋ ನೇರವಾಗಿ ಮಾಡಿದಾಗ ನೇರವಾಗಿ ಒಂದು FIR ಅವ್ರ ಮೇಲೆ ಮಾಡ್ತಾರೆ. ಯಾರ ಮೇಲೆ? ಲಕ್ಷ್ಮೀ ಉದಯ್ ಶೆಟ್ಟಿ ಅವ್ರ ಮೇಲೆ, ಶೆಟ್ಟಿ ಅವ್ರ ಮೇಲೆ ಒಂದು FIR ಮಾಡಿ ಅದು ಸಣ್ಣ ಪೊಲೀಸಿನ FIR ಆಗುತ್ತೆ. FIR ಆದಮೇಲೆ ಅವರು ಆರೋಪಿತರು ಏನು ಮಾಡ್ತಾರೆ, ಧಾರವಾಡ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿದಾಗ ಆ ಧಾರವಾಡ ಹೈಕೋರ್ಟದ ನೋಟಿಸು MD ಕ್ಯೂನೆಕ್ಸ್ ಅವ್ರಿಗೆ ಹೋಗ್ತದೆ, ನೀವು ಕೋರ್ಟಿಗೆ ಒಂದು ಹಾಜರಾಗಿ ಈ ಥರ ನಮ್ಮಲ್ಲಿ ಒಂದು ಪಿಟಿಷನ್ ಫೈಲ್ ಮಾಡಿರ್ತೀವಿ. ಆವಾಗ MD ಅವರು ಅಲ್ಲಿ ಹಾಜರಾಗುವುದಿಲ್ಲ ಕೋರ್ಟಿಗೆ. ಉದ್ದೇಶಪೂರ್ವಕವಾಗಿ ಆರೋಪಿತರಿಗೆ ಹೆಲ್ಪ್ ಮಾಡೋ ಸಲುವಾಗಿ ಅವರು ಹಾಜರಾಗುವುದಿಲ್ಲ. ಆವಾಗ ಅದು ಕೇಸ್ ರದ್ದಾಗಿ ಹೋಗ್ತದೆ.